ನಿಮ್ ಪ್ರಶ್ನೆ ನನಗೆ ಅರ್ಥ ಆಯ್ತು. ಈಗ ಮತ್ತೆ ಅದನ್ನೇ ಹೇಳ್ತೀನಿ. ರಾಜ್ಯಾಧ್ಯಕ್ಷರು ನೀಡಿದ ಗಡುವಿಗೆ ಸರ್ಕಾರ ಹೆದರಿದೆ ಅಂತ. ಯಾಕೆ ಅಂದ್ರೆ ಬಿಡುಗಡೆ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಹಾಕಬೇಕು. ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಹಾಕಿದ ಮೇಲೆ ಲೀಗಲ್ ಪ್ರೊಸೀಜರ್ ಆಗಿ ರಿಲೀಸ್ ಆಗುವಂತದ್ದಾಗತ್ತೆ. ಇಲ್ಲಿ ಅಬ್ಜೆಕ್ಷನ್ ಹಾಕುವಾಗ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಗೆ ರಾಜ್ಯ ಸರ್ಕಾರ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಡ್ತು, ತಕ್ಷಣ ಅವನು ಬಿಡುಗಡೆ ಆಗಬೇಕು. ಹಾಗಾಗಿ ನೀವು ಸ್ಟ್ರಾಂಗ್ ಅಬ್ಜೆಕ್ಷನ್ ಹಾಕತಕ್ಕದ್ದಲ್ಲ. ನಾನು ಡಿಪಾರ್ಟ್ಮೆಂಟ್ ಅಲ್ಲಿದ್ದೆ, ಅದಕ್ಕಾಗಿ ಇದನ್ನು ಹೇಳಿದೆ. ನನ್ನ ಬ್ಯಾಚ್ಮೇಟ್ಗಳು ಅಲ್ಲಿ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಅಪ್ಡೇಟ್ ಏನೇನು ಆಗ್ತಾ ಇದೆ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೆ. ಹಾಗಾಗಿ ಶ್ರೀಕಾಂತ್ ಪೂಜಾರಿ ಅವರು ರಾಜ್ಯಾಧ್ಯಕ್ಷರು ಕೊಟ್ಟಂತಹ ಕರೆ, ಇನ್ನೂ ತೀವ್ರವಾದಂತಹ ಹೋರಾಟ ನಡೆಯುತ್ತೆ. ಹಾಗಾಗಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಗೆ ಸ್ಪಷ್ಟವಾಗಿ ಸರ್ಕಾರ ಸೂಚನೆಯನ್ನ ಕೊಡ್ತು, ತಕ್ಷಣಕ್ಕೆ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಆಗುವಂತದ್ದಕ್ಕೆ ಸ್ಟ್ರಾಂಗ್ ಅಬ್ಜೆಕ್ಷನ್ ಹಾಕತಕ್ಕದ್ದಲ್ಲ. ಹಾಗಾಗಿ ವಿಜಯೇಂದ್ರ ಅವರ ಕೊಟ್ಟಂತಹ ಗಡುವಿಗೆ ಈ ಸರ್ಕಾರ ನಡುಗಿದೆ. ಮತ್ತೇನಾರ ಇದ್ದ ಕೇಳಬಹುದು. ಕೋರ್ಟ್ ಬೇರೆ, ಪ್ರಾಸಿಕ್ಯೂಷನ್ ಬೇರೆ, ಕಾನೂನು ಇಲಾಖೆ ಬೇರೆ. ಅರ್ಥ ಆಯ್ತು? ಪ್ರಾಸಿಕ್ಯೂಷನ್ ಕಮ್ಸ್ ಅಂಡರ್ ಗವರ್ನಮೆಂಟ್. ಜುಡಿಷಿಯರಿ ಈಸ್ ನಾಟ್ ಪ್ರಾಸಿಕ್ಯೂಷನ್. ಪ್ರಾಸಿಕ್ಯೂಷನ್ ಈಸ್ ಡಿಫರೆಂಟ್ ಫ್ರಮ್ ಜುಡಿಷಿಯರಿ. ಅರ್ಥ ಆಯ್ತು? ಕೋರ್ಟ್ಗೆ ಬೇಲ್ ಕೊಡೋದಕ್ಕೆ ಕಾನೂನು ಇಲಾಖೆ ಪ್ರಾಸಿಕ್ಯೂಷನ್ ಅಬ್ಜೆಕ್ಷನ್ ಅನ್ನ ಪ್ಲೇಸ್ ಮಾಡುತ್ತೆ, ಪ್ರೊಸೀಜರ್ ಇರುತ್ತೆ. ಅಬ್ಜೆಕ್ಷನ್ ಪ್ಲೇಸ್ ಮಾಡುವಾಗ ಇವ್ರನ್ನ ಬಿಡುಗಡೆ ಮಾಡಬಾರದು, ನಮ್ಮ ಅಭ್ಯಂತರ ಇದೆ ಅಂತ ಹೇಳಿ ಅಬ್ಜೆಕ್ಷನ್ ಹಾಕುವಂತದ್ದು ಬೇರೆ. ಬಿಡುಗಡೆ ಮಾಡೋದ್ರಿಂದ ಕಾನೂನು ಸುವ್ಯವಸ್ಥೆಗೆ ಏನೂ ಧಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಬ್ಜೆಕ್ಷನ್ ಹಾಕೋದು ಬೇರೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಈ ಸರ್ಕಾರ ಸ್ಪಷ್ಟವಾದಂತಹ ಸೂಚನೆ ಕೊಡ್ತು. ಇದಕ್ಕೆ ಈ ಸರ್ಕಾರವನ್ನ ಎಚ್ಚರಿಸಿದ್ದು ನಮ್ಮ ರಾಜ್ಯಾಧ್ಯಕ್ಷರ ಗುಡುಗು.